ಗೈಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ವ್ಲಾಗ್ನ ಶುರು ಮಾಡಿದ್ದೀನಿ. ನೈಟು ಅಮ್ಮನ ಮನೆಗೆ ಹೋಗೋದಿತ್ತು. ಸೊ ನಾಳೆ ಹಸ್ಬೆಂಡು ಎಲ್ಲೋ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗ್ತಾಯಿದ್ರು. ಹಾಗಾಗಿ ಊರಿಗೆ ಬಿಟ್ಕೊಡ್ತೀನಿ, ನೀನು ಪಾಪು ಇಬ್ಬರೇ ಯಾಕೆ ಮನೇಲಿ ಅಂತ ಹೇಳಿ ಹಾಗಾಗಿ ರೆಡಿ ಆಗಿದ್ದೀನಿ. ಹಸ್ಬೆಂಡು ಸ್ವಲ್ಪ ಮೀಟಿಂಗ್ ಅಂತ ಹೇಳಿ ಮೈಸೂರಿಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಬಂದಮೇಲೆ ಹೊರಡಬೇಕು. ಮಗ ಬೆಳಿಗ್ಗೆ ಅಪ್ಪ ಬಂದಿದ್ರು, ಎಷ್ಟು ಹೇಳಿದ್ರು ಕೇಳಲಿಲ್ಲ ಅವನು. ಹೋದ, ನಾನು ಹೋಗಿರ್ತೀನಿ ಅಮ್ಮ ನೀನು ಬಾ ಅಂತ. ಹಾಗಾಗಿ ಈಗ ನಾನು ಪಾಪು ಅವಳು ಮಲಗಿದ್ದು ಇವಾಗ ಎದ್ದಿದ್ದಾಳೆ. ಹಾಗಾಗಿ ರೆಡಿ ಏನೂ ಮಾಡಲ್ಲ, ನೈಟ್ ಅಲ್ವಾ. ಸೊ ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ಹೇರ್ ಕೂಮ್ ಮಾಡಿ ಹಾಯ್ ಮಾಡು ಚಿನ್ನ, ಹಾಯ್. ಸೊ ಊಟ ಎಲ್ಲ ಆಯಿತು. ಊಟ ಮುಗಿಸ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ಬಂದ ತಕ್ಷಣ ಹೊರಡಬೇಕು. ಆ್ಯಂಡ್ ಆದರೆ ಅಮ್ಮನ ಮನೆಯಲ್ಲಿ ನನ್ನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ನನ್ನ ವೀಡಿಯೋಸ್ಗಳೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೇನಾದರೂ ಬೇರೆ ರೀತಿ ವೀಡಿಯೋಸ್ಗಳು ಬೇಕು ಅಂತಂದರೆ ಯಾವ ರೀತಿ ವೀಡಿಯೋಸ್ಗಳು ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆದಷ್ಟು ರೆಸಿಪಿಗಳು, ಹೊರಗಡೆ ಟ್ರಾವೆಲಿಂಗ್ ಆಗಿರ್ಬೋದು, ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು, ಆಲ್ಮೋಸ್ಟ್ ವೀಡಿಯೋಗಳನ್ನ ಮಾಡ್ತಿದ್ದೀನಿ. ಆ್ಯಂಡ್ ಎಲ್ರಿಗೂ ನಾನು ಮಾಡೋಂಥ ವೀಡಿಯೋಸ್ಗಳು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಸ್ಬೆಂಡ್ ಬಂದ ಮೇಲೆ ಹೊರಡೋ ಟೈಮಿಗೆ ಆದರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅವಳಿಗೆ ಅವ್ರ ಅಣ್ಣ ಇರಬೇಕು, ಇಲ್ಲ ಅಂತಂದರೆ ಒಬ್ಬಳೇ ಅಷ್ಟು ಖುಷಿಯಾಗಿ ಆಟಾಡಲ್ಲ. ಹಾಗಾಗಿ ಅವನು ಬೆಳಿಗ್ಗೆ ಬೇಡ ಅಂದರೂ ಕೂಡ ಅಪ್ಪ ಬಂದಿದ್ರು ಅನ್ನೋ ಕೆಲಸ ಅಂತ ಹೇಳಿ ಹಾಗಾಗಿ ಹೊರಟೋದ. ಸೊ ಇವಳು ಅವನಿಲ್ಲ ಅಂತಂದರೆ ಯಾವುದೇ ರೀತಿ ಕೂತ್ಕೊಂಡು ಆಟಾಡ್ಸಿದ್ರು ಕೂಡ ಆಟಾಡಲ್ಲ. ಸುಮ್ಮ ಒಬ್ಬಳೇ ಒಂದೇ ಕಡೆ ನಿಂತ್ಕೊಳ್ಳೋದೆ, ಕೂತ್ಕೊಂಡ್ರೆ ಸುಮ್ಮನೆ ಕೂತೇ ಇರ್ತಾಳೆ. ಯಾವುದು ಕೂಡ ಓಡಾಡಿಕೊಂಡು ಖುಷಿಯಾಗಿ ಆಟಾಡಲ್ಲ. ಸೊ ನಾವು ಕೂಡ ಹಸ್ಬೆಂಡ್ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಆಲ್ಮೋಸ್ಟ್ 8:30, 9 ಹತ್ರನೇ ಆಗ್ಬಿಟ್ಟಿತ್ತು. ಲೇಟಾಗಿ ಹೋಗಿದ್ದರಿಂದ ವಿಡಿಯೋ ಕೂಡ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಈಗೇನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಪಾಪು ಕೂಡ ಇನ್ನೂ ಬೆಳಗ್ಗೆ ಎದ್ದಿರಲಿಲ್ಲ. ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಗಿತ್ತು. ನನ್ನ ಮಗಂದು ಮುಡಿ ಆದಮೇಲೆ ಇವಳದು ಕೂಡ ಮುಡಿ ಇತ್ತು. ಸೊ ಮಗನ ಊರಿಗೆ ಬಿಟ್ಟು ಹೋಗಬೇಕಿತ್ತು. ಸೊ 2 in 1 ಆಗುತ್ತೆ. ಹಸ್ಬೆಂಡು ಕೂಡ ಟ್ರಿಪ್ಪಿಗೆ ಹೋಗಿ ಬರೋ ತನಕ ನಾನು ಊರಲ್ಲಿದ್ದಂಗೆ ಆಗುತ್ತೆ. ಸೊ ಅದನ್ನು ಮುಗಿಸ್ಕೊಂಡು ಅತ್ತೆ ಮನೆಗೆ ಹೋಗಿ ಅಲ್ಲಿಂದ ಮುಡಿಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಹಾಗಾಗಿ ಪಾಪುಗೆ ತುಂಬ ದಿನದಿಂದ ಅನ್ಕೊತಿದ್ವಿ, ಮಕ್ಕಳಿಗೆ ಯೂಶಲಾಗಿ ಫಸ್ಟ್ ಮುಡಿ ಕೊಡೋಕ್ಕಿಂತ ಮುಂಚೆ ರಾಧೆ ಡ್ರೆಸ್ಸು, ಹುಡುಗಿ ಆಗಿದ್ರೆ ಹುಡುಗ ಆದರೆ ಕೃಷ್ಣ ಡ್ರೆಸ್ ಎಲ್ಲ ಹಾಕಿ ಫೋಟೋ ತೆಗಿಸ್ತಾರೆ. ಬಟ್ ನಾನು ಅದನ್ನು ಮಾಡೋಕ್ಕೆ ಟೈಮೇ ಇರಲಿಲ್ಲ. 1 year ಬ್ಯಾಕೆ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡೇ ಇಟ್ಟಿದ್ದೆ. ಬಟ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ. ಇನ್ನೊಂದು 3-4 ಡೇಸಲ್ಲಿ ಮುಡಿಗೆ ಹೋಗಬೇಕಿತ್ತು. ಬಟ್ ಅವಾಗ ಅನ್ನಿಸ್ತು ಅಟ್ಲೀಸ್ಟ್ ಹೇಗೋ ಒಂದು ಫೋಟೋ ಅಂತನಾದರೂ ತೊಗೊಂಬಿಡೋಣ, ಸಿಂಪಲಾಗಾದರೂ ರೆಡಿ ಮಾಡಿ ಅಂತ. ಪಾಪು ಮಲಗಿದ್ಲಲ್ವ, ಸಡನ್ನಾಗಿ ಐಡಿಯಾ ಬಂತು. ಅವಳು ಮಲಗಿದಾಗ ಅವಳು ಯೂಶ್ವಲಾಗಿ ಆ ಫೇಸಿಗೆಲ್ಲ ರೆಡಿ ಮಾಡಿಸ್ಕೊಳ್ಳಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ರೆಡಿ ಮಾಡಿಬಿಡೋಣ ಮಲಗಿದ್ದಾಗಲೇ, ನೆಕ್ಸ್ಟು ಡ್ರೆಸ್ ಹಾಕ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಎಲ್ಲದನ್ನು ಕೂಡ ಅರೇಂಜ್ ಮಾಡ್ಕೋತಾ ಇದ್ದೆ.
ಫೈನಲಿ ನನ್ನ ಮಗಳನ್ನ ಈ ರೀತಿ ರೆಡಿ ಮಾಡಿದೆ. ಬಟ್ ಮಾಡೋ ತನಕ ಮಾತ್ರ ಸಿಕ್ಕಾಬಿಟ್ಟೆ ಹಿಂಸೆ ಆಗೋಯಿತು. ಪ್ರಾಪರಾಗಿ ಮಾಡಿಸ್ಕೋತಿರ್ಲಿಲ್ಲ. ಒಂದಷ್ಟು ಕ್ಲಿಪ್ಪಿಂಗ್ಗಳು ಕೂಡ ತುಂಬಾ ಲೆಂತಿ ಅನ್ನಿಸ್ತಾ ಇತ್ತು. ಗ್ಯಾಪ್ ಕೊಟ್ಟು ಅವಳಿಗೆ ರೆಡಿ ಮಾಡಿಸಿದ್ದು, ಜಡೆ ಹಾಕೋದು ಮತ್ತು ಫೈನಲಿ ಮಂಗಲ್ ಟಿಕ್ಕ ಅದನ್ನು ಕೂಡ ಮಿಸ್ ಮಾಡಿಬಿಟ್ಟು ಬಂದಿದ್ದೆ. ಅದೊಂದು ಬೇಜಾರಾಯಿತು. ಅದೊಂದು ಇದ್ದಿದ್ದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಬಟ್ ಇದ್ದಿದ್ರಲ್ಲಿ ಓಕೆ, ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು. ಅವಳಿಗೆ ಇದೆಲ್ಲ ಫಸ್ಟ್ ಟೈಮ್ ಹಾಕಿದ್ರಿಂದ ಸ್ವಲ್ಪ ಇರಿಟೇಷನ್ ಆಗ್ತಾಯಿತ್ತು. ಬಟ್ ಖುಷಿಯಾಗಿ ಹಾಕಿಸ್ಕೊಂಡ್ಲು, ಅದೊಂದು ಖುಷಿ ಅಂತ ಅನ್ನಿಸ್ತು. ಫೈನಲಿ ನಮ್ಮ ಪುಟಾಣಿದು ಔಟ್ಫಿಟ್ಟು ಈ ರೀತಿ ಬಂತು. ಆಲ್ಮೋಸ್ಟ್ ತುಂಬಾ ರಾಧೆ ಥರನೇ ಆಲ್ಮೋಸ್ಟ್ ಸಿಮಿಲರ್ ಅಂತಲೇ ಅನ್ನಿಸ್ತು. ಬಟ್ ಅವಳು ಸರಿಯಾಗಿ ಇನ್ನೂ ಸ್ವಲ್ಪ ರೆಡಿ ಆಗಿದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಬಟ್ ಈ ಏಜಲ್ಲಿ ಅವಳು ಇಷ್ಟು ಮಾಡಿಸ್ಕೊಂಡಿದ್ದಾಳಲ್ಲ, ಅದೇ ಖುಷಿ ನಮಗೆ. ನನ್ನ ಮಗಳು ರೆಡಿಯಾಗಿರೋದನ್ನ ನೋಡ್ಬಿಟ್ಟು ನನ್ನ ಮಗ ಕೂಡ ನನಗೂ ಕೂಡ ಡ್ರೆಸ್ ಮಾಡು, ನಾನು ಕೂಡ ಫೋಟೋ ತೆಗೆಸ್ಕೊತೀನಿ, ನಾನು ಕೂಡ ರೆಡಿ ಆಗ್ತೀನಿ ಅಂತ ಹೇಳ್ದೆ. ಅವ್ನು ಲಾಸ್ಟ್ ಟೈಮ್ ಸ್ಕೂಲಲ್ಲಿ ಫಂಕ್ಷನ್ ಇದ್ದಾಗ ಇಷ್ಟು ಖುಷಿಯಾಗಿ ಕೂಡ ಹೋಗಿರ್ಲಿಲ್ವೇನೋ, ಹಾಗಾಗಿ ತುಂಬ ಖುಷಿಯಾಗಿ ಕೇಳ್ದ ಅಂತ ಹೇಳಿ ಅವನೂ ಕೂಡ ಕೃಷ್ಣನ ಡ್ರೆಸ್ ಹಾಕಿ ರೆಡಿ ಮಾಡಿದೆ. ಹೇಗಿದ್ರೂ ಕಾಸ್ಟ್ಯೂಮ್ಗಳನ್ನ ಕೂಡ ಬೈ ಮಾಡ್ಕೊಂಡಿದ್ವಿ ಮೊದಲೇ, ಯಾವಾಗಲಾದರೂ ನೆಕ್ಸ್ಟ್ ಯೂಸ್ ಆಗೇ ಆಗುತ್ತಲ್ಲ ಮಕ್ಕಳಿದ್ದಾಗ ಅಂತ ಹೇಳಿ ಅದನ್ನು ಕೂಡ ತೊಗೊಂಡು ಬಂದಿದ್ದೆ. ಸೊ ರೆಡಿ ಮಾಡಿಸ್ಬಿಟ್ಟು ಇಬ್ಬರದು ಕೂಡ ಒಟ್ಟಿಗೆ ಫೋಟೋನು ಕೂಡ ತೊಗೊಳಂಗೆ ಆಗುತ್ತೆ. ಅವನೇ ಖುಷಿಯಾಗಿ ತೆಗೆಸ್ಕೋತೀನಿ ಅಂದಾಗ ಯಾಕೆ ಬೇಡ ಅಂತ ಹೇಳೋದು ಅಂತ. ಬಟ್ ಅವನು ಈ ಥರ ಅಂತ ಗೊತ್ತಿದ್ದಿದ್ರೆ ಅವ್ನು ಮುಡಿಗಿಂತ ಮುಂಚೆನೇ ಫೋಟೋ ತೆಗೆಸ್ಬೋದಿತ್ತು, ಇನ್ನೂ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಬಟ್ ಇರಲಿ, ಅವನೇ ಹೇಳಿದಾಗ ಆ ಟೈಮಲ್ಲಿ ಮೊದಲೇ ಮಕ್ಕಳು ಅವ್ರ ಮೂಡ್ಗಳು ಯಾವ ರೀತಿ ಚೇಂಜ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಅವಳು ರೆಡಿ ಆಗಿದ್ದಾಗ ಇವನದೂ ರೆಡಿ ಮಾಡಿ ಇಬ್ಬರದು ತೆಗೆಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇವನಿಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಫೈನಲಿ ಇಬ್ಬರದು ಔಟ್ಲುಕ್ಕು ತುಂಬಾ ಚೆನ್ನಾಗಿ ಬಂತು ಅಂತ ಅನ್ನಿಸ್ತು. ಆಮೇಲೆ ಒಬ್ಬರು ರೆಡಿ ಮಾಡೋದು ಕಷ್ಟ, ಬಟ್ ಇಬ್ಬರೂ ಮಾಡ್ತೀವಿ ಅಂತ ಅಂದಾಗ ಒಬ್ಬರು ನೋಡಿಕೊಂಡು ಇನ್ನೊಬ್ಬರು ಈಸಿಯಾಗಿ ರೆಡಿ ಆಗ್ತಾರೆ. ನಮಗೂ ಕೂಡ ರೆಡಿ ಮಾಡಲಿಕ್ಕೆ ತುಂಬಾ ಈಸಿ ಅನಿಸುತ್ತೆ. ಸೊ ನನ್ನ ಮಗನೂ ಖುಷಿಯಾಗಿ ರೆಡಿ ಆದ, ಅದು ನಂಗೆ ತುಂಬಾ ಖುಷಿ ಅಂತ ಅನ್ನಿಸ್ತು. ಅವನು ರೆಡಿ ಆಗಿರೋದನ್ನ ನೋಡಿಕೊಂಡು ಅವಳು ಕೂಡ ಫೋಟೋಸ್ಗಳನ್ನ ತೆಗ್ಸೋಕ್ಕೆ ಶುರು ಮಾಡಿಸ್ಕೊಂಡ್ಲು. ಫಸ್ಟು ತೆಗೆಸ್ಕೊಂಡಾಗ ಅವಳು ಅಷ್ಟೊಂದು ಕಂಫರ್ಟಬಲಾಗಿ ಕೂರ್ತಾನೆ ಇರಲಿಲ್ಲ. ಬಟ್ ಅವ್ನು ರೆಡಿ ಆಗಿರೋದನ್ನ ನೋಡಿ, ಅಣ್ಣ ರೆಡಿ ಆಗಿರೋದನ್ನ ನೋಡಿ ತಾನು ತುಂಬಾ ಖುಷಿ ಪಡ್ತಾ ಇದ್ಲು. ಅದನ್ನು ನೋಡಿ ನಮಗೂ ಕೂಡ ತುಂಬಾ ಖುಷಿ ಅಂತ ಅನ್ನಿಸ್ತು. ಇದ್ರ ಜೊತೆಗೆ ಒಂದಷ್ಟು ಫೋಟೋಸ್ಗಳು, ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ಕೂಡ ತೊಗೊಂಡ್ವಿ. ಸೊ ಫೈನಲಿ ತುಂಬ ದಿನದಿಂದ ಈ ಆಸೆ ಇತ್ತು, ನನ್ನ ಮಕ್ಕಳನ್ನ ಇಬ್ಬರೂ ಕೂಡ ಈ ರೀತಿ ರೆಡಿ ಮಾಡಿ ಒಂದಷ್ಟು ಫೋಟೋಸ್ಗಳನ್ನ ತೆಗಿಸ್ಬೇಕು ಅಂತ. ಆ್ಯಕ್ಚುಲಿ ಹೊರಗಡೆ ತೆಗಿಸ್ಬೇಕು, ಸ್ಟುಡಿಯೋದಲ್ಲಿ ಒಂದು ಫ್ರೇಮ್ ಮಾಡಿಸ್ಬೇಕು ಅಂತ, ಬಟ್ ಅದು ಆಗಲಿಲ್ಲ. ಬಟ್ ಇಟ್ಸ್ ಓಕೆ, ಮನೇಲೇ ತೆಗೆಸ್ಕೊಂಡು ಒಂದು ಫ್ರೇಮ್ ಮಾಡಿಸ್ಕೊಳ್ಳೋಣ ಇಬ್ಬರದು ಅಂತ ಹೇಳಿ ರೆಡಿ ಮಾಡಿದ್ವಿ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬಾ ಚೆನ್ನಾಗಿ ಔಟ್ಲುಕ್ ಬಂದಿತ್ತು. ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳನ್ನ ಹೇಗೆಲ್ಲ ರೆಡಿ ಮಾಡ್ತೀರಾ, ಎಷ್ಟೆಲ್ಲ ಮಕ್ಕಳು ಜೊತೆ ಈ ರೀತಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂತಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಮನೆಯ ಮುದ್ದು ಕೃಷ್ಣ ಹಾಗೂ ಪುಟ್ಟ ರಾಧೆ ಹೇಗೆ ಕಾಣಿಸ್ತಾ ಇದ್ಲು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಎಂಡ್ ಮಾಡೋಣ. ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ. ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.